There are so much of dead works that are going on in Christendom. ಕ್ರೈಸ್ತತ್ವದಲ್ಲಿ ಅನೇಕ ನಿರ್ಜೀವ ಕಾರ್ಯಗಳು ನಡೀತಾ ಇವೆ. And if you want to go a higher level of dead works, ನೀವು ನಿರ್ಜೀವ ಕಾರ್ಯಗಳ ಉನ್ನತ ಮಟ್ಟಕ್ಕೆ ಹೋಗೋದಾದ್ರೆ, this what I've explained to you of dead works is the kindergarten level. ನಾನು ಈಗ ಏನು ನಿಮ್ಮೊಟ್ಟಿಗೆ ನಿರ್ಜೀವ ಕಾರ್ಯಗಳನ್ನ ವಿವರಿಸಿದ್ನಲ್ಲ, ಅದೆಲ್ಲ ಒಂದು ಕಿಂಡರ್ ಗಾರ್ಡನ್ ಪಾಠಗಳಷ್ಟೇ. As you go on with God, you discover dead works at a higher level and higher level and higher level. You can go all the way to PhD in the Christian life. ನೀವು ದೇವರೊಟ್ಟಿಗೆ ನಡೆದ ಹಾಗೆಲ್ಲ ನೀವು ನಿರ್ಜೀವ ಕಾರ್ಯಗಳ ವಿಷಯವಾಗಿ ಬಹಳ ಉನ್ನತ ಮಟ್ಟದ ಅಂಶಗಳನ್ನ ಗ್ರಹಿಸಿಕೊಳ್ಳುತ್ತಾ ಹೋಗುತ್ತೀರಿ. ಅದು ಒಂದು ರೀತಿ ಕ್ರೈಸ್ತತ್ವದಲ್ಲಿ PhD ಮಟ್ಟವನ್ನ ತಲುಪಿದ ಹಾಗೆ. Let me give you an example. ನಾನು ನಿಮಗೆ ಉದಾಹರಣೆಯನ್ನ ಕೊಡ ಬಯಸುತ್ತೇನೆ. Supposing you want to serve God unselfishly, sacrificially, you want to do something. ಒಂದು ವೇಳೆ ನೀವು ದೇವರ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಬೇಕೆಂದು ಬಯಸುತ್ತೀರಿ ಮತ್ತು ದೇವರಿಗಾಗಿ ಏನಾದರೂ ಒಂದನ್ನ ತ್ಯಾಗಪೂರ್ವಕವಾಗಿ ಮಾಡಬೇಕೆಂದು ಬಯಸುತ್ತೀರಿ. And you don't spend time listening to God. You're busy serving Him. It's a dead work. ನೀವು ದೇವರಿಂದ ಸ್ವರವನ್ನ ಕೇಳಿಸಿಕೊಳ್ಳಲು ಸಮಯವನ್ನ ಕಳೆಯೋದಿಲ್ಲ. ದೇವರ ಸೇವೆ ಮಾಡುವುದರಲ್ಲಿ ಬಹಳ ಚಟುವಟಿಕೆಯಿಂದ ಬ್ಯುಸಿಯಿಂದ ಕೂಡಿರ್ತೀರಿ. ಆಗ ಅದು ನಿರ್ಜೀವ ಕಾರ್ಯವಾಗಿರುತ್ತದೆ. And the classic example of that is in Luke chapter 10 verse 38 to 42. Martha. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಯಾವ್ದಪ್ಪ ಅಂದ್ರೆ ಮಾರ್ತಳ ಉದಾಹರಣೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ 42ನೇ ವಚನದವರೆಗೆ ಅಲ್ಲಿ ಹೇಳಲ್ಪಟ್ಟಿದೆ. Busy. Who was she cooking food for? Not for herself. ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುವಂತದ್ದು. ಆಕೆ ಯಾರಿಗೆ ಊಟವನ್ನ ತಯಾರಿಸುತ್ತಿದ್ದಳು? ತನಗಾಗಿ ಅಲ್ಲ. She was sacrificing, making food for 13 people, Jesus and his 12 disciples. ಆಕೆ ಬಹಳ ತ್ಯಾಗಪೂರ್ವಕವಾಗಿ ಮಾಡ್ತಾ ಇದ್ದಳು. ಯೇಸು ಸ್ವಾಮಿಗೆ ಮತ್ತು ಆತನ 12 ಜನ ಶಿಷ್ಯಂದರಿಗೆ ಆಕೆ ಅಡುಗೆ ತಯಾರಿಸುತ್ತಿದ್ದಳು, ಒಟ್ಟು 13 ಜನಕ್ಕೆ. Sweating away in that hot kitchen. ಆ ಧಗೆ ಉಳ್ಳಂತ ಅಡುಗೆ ಮನೆಯಲ್ಲಿ ಬೆವರನ್ನ ಸುರಿಸಿ ಅಡುಗೆ ಮಾಡುತ್ತಿದ್ದಳು. Working hard. ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. Working hard, but inwardly having a complaint against Mary for not coming and helping her in the kitchen. ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇದ್ದಳು. ಆದ್ರೆ ಆಕೆ ಹೃದಯದಲ್ಲಿ ಅಂದ್ರೆ ಒಳಭಾಗದಲ್ಲಿ ಮರಿಯಳು ಬಂದು ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಿಲ್ಲ ಎಂಬ ದೂರು ಮರಿಯಳ ಮೇಲೆ ಇತ್ತು ಮಾರ್ತಳಿಗೆ. And she comes to Jesus and Jesus says, Martha. ಆಕೆ ಬಂದು ಯೇಸುವಿಗೆ ಹೇಳ್ತಾಳೆ. ಆಗ ಯೇಸು ಹೇಳ್ತಾರೆ, ಮಾರ್ತಳೆ. Let me paraphrase his words. ಈ ಒಂದು ವಚನಗಳನ್ನ ವಿಸ್ತರಿಸಿ ಹೇಳ ಬಯಸುತ್ತೇನೆ. You think I want all your food? ನೀನು ತಯಾರಿಸುವಂತ ಅಡಿಗೆ ಎಲ್ಲ ನನಗೆ ಬೇಕು ಅಂತ ನೀನು ನೆನೆಸುತ್ತೀಯಾ? You think I'm impressed with all your sacrificial service? Not at all. Not at all. ನೀನು ತ್ಯಾಗಪೂರ್ವಕವಾಗಿ ಏನು ಸೇವೆ ಮಾಡ್ತಾ ಇದೆಯಲ್ಲ, ಅದು ನನ್ನನ್ನ ಮೆಚ್ಚಿಸತ್ತೆ ಅಂತ ಅಂದ್ಕೊಂಡಿದೀಯಾ? ಖಂಡಿತವಾಗಿ ಇಲ್ಲ ಅಂತ ಯೇಸು ಹೇಳ್ತಾರೆ. You think I'm ungrateful to you for not being thankful for all the work you're doing for me in the kitchen? I don't want that work. ಅಡುಗೆ ಮನೆಯಲ್ಲಿ ನೀನು ಮಾಡುವ ಎಲ್ಲಾ ಕೆಲಸಕ್ಕೂ ನಾನು ಕೃತಜ್ಞತನಾಗಿಲ್ಲದ ಕಾರಣ ನಾನು ನಿನಗೆ ಅಗೌರವ ತೋರುತ್ತೇನೆ ಎಂದು ನೀನು ಭಾವಿಸುತ್ತೀಯಾ? ನನಗೆ ಆ ಕೆಲಸ ಬೇಡ. I don't want all your service for me. ನೀನು ನನಗಾಗಿ ಮಾಡುವಂತ ಯಾವ ಸೇವೆಯೂ ಕೂಡ ನನಗೆ ಬೇಕಾಗಿಲ್ಲ. ಮರಿಯಳು has known what is the one thing that is needful. ಅವಶ್ಯವಾದದ್ದು ಒಂದೇ ಒಂದು ಎಂದು ತಿಳಿದಿದ್ದಾಳೆ. Luke 10:42. One thing is needful. ಲೂಕ 10:42. ಅವಶ್ಯವಾದದ್ದು ಒಂದೇ. Sit at my feet and listen to me. ನನ್ನ ಪಾದಗಳ ಬಳಿಯಲ್ಲಿ ಕುಳಿತು ನನ್ನ ವಾಕ್ಯವನ್ನ ಕೇಳು. And then do what I tell you. ನಂತರ ನಾನು ನಿನಗೆ ಏನೆಲ್ಲ ಮಾಡು ಅಂತ ಹೇಳ್ತೇನಲ್ಲ ಅದನ್ನು ಮಾಡು ಸಾಕು. That's a higher level of dead works. ಅದು ನಿರ್ಜೀವ ಕಾರ್ಯದ ಉನ್ನತ ಮಟ್ಟವಾಗಿದೆ. I'll give you an example. ನಾನು ನಿಮಗೆ ಒಂದು ಉದಾಹರಣೆ ಕೊಡ ಬಯಸುತ್ತೇನೆ. Supposing you're employed in an office and your first day you're going to work. ನೀವು ಒಂದು ಕಚೇರಿಯಲ್ಲಿ ನೌಕರರಾಗಿರ್ತೀರಿ. ಮೊದಲ ದಿನ ಕಚೇರಿ ಕೆಲಸಕ್ಕೆ ತೆರಳುತ್ತೀರಿ. You got a contract and you got selected for the job and you go to the office. ನೀವು ಗುತ್ತಿಗೆ ಪಡೆದುಕೊಂಡ ನೌಕರರಾಗಿರ್ತೀರಿ. ಕಚೇರಿ ಕೆಲಸಕ್ಕೆ ನೇಮಕಗೊಂಡಿರ್ತೀರಿ. ಕೆಲಸ ಮಾಡಲು ಕಚೇರಿಗೆ ತೆರಳುತ್ತೀರಿ. And as soon as you go to the office, you
begin to do whatever you feel like doing. ನೀವು ಕಚೇರಿಗೆ ಹೋದ ದಿನವೇ ನಿಮಗೆ ಏನೇನೆಲ್ಲ ಅನ್ಸತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಕೆಲಸನ. Go to this table and pick up some file and start dealing with that and go somewhere else and do this, that and the other. ಆ ಫೈಲ್ ತಗೊಳ್ಳೋದು ಈ ಫೈಲ್ ತಗೊಳ್ಳೋದು ಎಲ್ಲೋ ಹೋಗೋದು ಅದನ್ನ ಮಾಡೋದು ಇದನ್ನ ಮಾಡೋದು ಈ ರೀತಿ ಎಲ್ಲ ಮಾಡ್ತೀರಾ. And you don't go to the boss and say, what do you want me to do? ನೀವು ನಿಮ್ಮ ಯಜಮಾನನ ಬಳಿಗೆ ಹೋಗಿ ಕೇಳೋದಿಲ್ಲ ಏನ್ ಮಾಡ್ಬೇಕು ನಾನು ಅಂತ. You'll be sacked in one day. ಆ ರೀತಿ ಮಾಡುವಾಗ ನೀವು ಒಂದೇ ದಿನದಲ್ಲಿ ಕೆಲಸದಿಂದ ತೆಗೆಯಲ್ಪಡ್ತೀರಿ. What do? You go to the office and say, what do you want me to do? ನೀವು ಏನ್ ಮಾಡ್ತೀರಿ? ನೀವು ಕಚೇರಿಗೆ ಹೋದ ತಕ್ಷಣ ಏನ್ ಮಾಡಬೇಕು ಅಂತ ಕೇಳ್ತೀರಿ ನಿಮ್ಮ ಯಜಮಾನನ ಬಳಿ. That's what Mary did. ಅದನ್ನೇ ಮರಿಯಳು ಮಾಡಿದ್ದಲ್ಲಿ. If you had a maid servant working in your house, ನಿಮ್ಮ ಮನೆಯಲ್ಲಿ ಒಬ್ಬ ಕೆಲಸದವರು ಇರ್ತಾರೆ ಅಂತ ಅಂದ್ಕೊಳ್ಳೋಣ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. and she never asked you what she's supposed to do, just went around doing all types of things. ಆಕೆ ಕೇಳೋದಿಲ್ಲ ನಿಮ್ಮನ್ನ ಏನ್ ಮಾಡಬೇಕು ಅಂತ, ತನಗೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಿರ್ತಾಳೆ ಅಂತ ಅಂದ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ. You wouldn't keep her for long. ನೀವು ಆಕೆಯನ್ನ ಬಹಳ ದಿನಗಳ ಮಟ್ಟಿಗೇನು ಇಟ್ಕೊಳ್ಳಲ್ಲ ಆಗ. 1 Corinthians 4 verse 2 in the Living Bible says, 1 ಕೊರಿಂಥ 4ನೇ ಅಧ್ಯಾಯ 2ನೇ ವಚನದಲ್ಲಿ ಲಿವಿಂಗ್ ಬೈಬಲ್ ಅನುವಾದ ಈ ರೀತಿ ಹೇಳುತ್ತೆ. the most important thing about a servant is that he does just what his master tells him to. ಸೇವಕನ ಅಂದ್ರೆ ದಾಸನ ಪ್ರಮುಖವಾದ ಸಂಗತಿ ಯಾವುದಪ್ಪ ಅಂದ್ರೆ ಆ ಸೇವಕನು ತನ್ನ ಯಜಮಾನನು ಹೇಳುವಂತದ್ದನ್ನು ಮಾತ್ರ ಮಾಡುತ್ತಾನಷ್ಟೇ. That's how Jesus lived his life. ಯೇಸು ಸ್ವಾಮಿಯು ಆ ರೀತಿಯಾಗಿ ಜೀವಿಸಿದರು. He listened. Father, what do you want me to do? ಯೇಸು ಸ್ವಾಮಿಯು ಕೇಳಿಸ್ಕೊಂಡ್ರು ತಂದೆಯೇ ನಾನು ಏನ್ ಮಾಡಬೇಕು ಅಂತ ನೀವು ಬಯಸುತ್ತೀರಿ ಅಂತ ಕೇಳಿದ್ರು. You read a great example of that at the end of Luke chapter 4. ಲೂಕ 4ನೇ ಅಧ್ಯಾಯದ ಕಡೆಯ ಭಾಗದಲ್ಲಿ ನೀವು ಈ ಒಂದು ಅದ್ಭುತವಾದಂತ ಉದಾಹರಣೆಯನ್ನು ಓದಿಕೊಳ್ಳುತ್ತೀರಿ. Where there was a great revival going on, so many people getting healed through his ministry. ದೊಡ್ಡ ಉಜ್ಜೀವನ ಅಲ್ಲಿ ಆಗ್ತಾ ಇರತ್ತೆ, ಅನೇಕರು ಆತನ ಸೇವೆಯಿಂದ ಗುಣಮುಖರಾಗ್ತಿರ್ತಾರೆ. Everybody wanted him there. ಪ್ರತಿಯೊಬ್ಬರಿಗೂ ಕೂಡ ಕ್ರಿಸ್ತನು ಅಲ್ಲೇ ಇರಬೇಕು ಅಂತ ಬಯಕೆಯು ಇರುತ್ತದೆ. But before he met them, he had already met the Father in the morning. ಬೆಳಗಿನ ಸಮಯದಲ್ಲಿ ಯೇಸು ಸ್ವಾಮಿ ಆ ಜನರನ್ನ ಸಂಧಿಸುವ ಮೊದಲೇ ತಂದೆಯನ್ನ ಸಂಧಿಸಿ ಬಂದಿರುತ್ತಾರೆ. And the Father had told him, go somewhere else. ಆಗ ತಂದೆಯು ಯೇಸು ಸ್ವಾಮಿ ಹೇಳಿರ್ತಾರೆ ಬೇರೆ ಕಡೆ ಹೊರಡು ಅಂತ. And so when the people pressurized him, you got to stay here, Lord. There's a great revival going on. ಜನರು ಯೇಸು ಸ್ವಾಮಿಯನ್ನ ಬಹಳ ಒತ್ತಾಯ ಪಡಿಸುತ್ತಾರೆ, ಕರ್ತರೆ ನೀವು ಇಲ್ಲೇ ಉಳಿದುಕೊಳ್ಳಿರಿ ಅಂತ, ಯಾಕಂದ್ರೆ ಅಲ್ಲಿ ದೊಡ್ಡ ಉಜ್ಜೀವನಗಳು ನಡೀತಾ ಇರತ್ತೆ. No, I have to go somewhere else. ಕರ್ತರು ಹೇಳ್ತಾರೆ ಇಲ್ಲ ನಾನು ಬೇರೆ ಕಡೆ ಹೋಗಬೇಕಾಗಿದೆ ಅಂತ. If you can yield to the pressure of human beings without listening to the voice of God, ನೀವು ತಂದೆಯ ಸ್ವರವನ್ನ ಕೇಳಿಸಿಕೊಳ್ಳದೆ ಜನರ ಒತ್ತಡಕ್ಕೆ ನೀವು ಮಣಿಯುವುದಾದ್ರೆ all that you do for God will be a dead work. ನೀವು ಆಗ ಕರ್ತನಿಗಾಗಿ ಮಾಡುವಂತ ಅನೇಕ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗ್ಬಿಡ್ತವೆ, ಅಂದ್ರೆ ಸತ್ತಂತ ಕಾರ್ಯಗಳಾಗ್ಬಿಡ್ತವೆ. I faced a lot of that in my life. ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಅನೇಕ ಎದುರಿಸಿದ್ದೇನೆ. A lot of people pressurize me to go here, do this, do that, do the other thing. Well, I say sorry. ಅನೇಕರು ನನಗೆ ಒತ್ತಾಯ ಪಡಿಸಿದ್ರು, ಇದನ್ನ ಮಾಡು ಅದನ್ನ ಮಾಡು, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ. ನಾನು ಹೇಳಿದೆ ಇಲ್ಲ ನನ್ನ ಕ್ಷಮಿಸ್ರಿ ಅಂತಂದೆ. I'll do what God tells me to do. ದೇವರು ನನಗೆ ಏನನ್ನ ಮಾಡು ಅಂತ ಹೇಳ್ತಾರಲ್ಲ ಅಷ್ಟನ್ನ ನಾನು ಮಾಡ್ತೀನಿ ಅಂತಂದೆ. I mean, you can think I'm unreasonable or proud, or you can think whatever you like. ನೀವು ಅಂದ್ಕೋಬಹುದು ನಾನು ಗರ್ವಿ ಅಥವಾ ಬಹಳ ತರ್ಕಬದ್ಧ ಮನುಷ್ಯ ಅಂತೆಲ್ಲ, ನಿಮಗೆ ಏನ್ ಬೇಕೋ ಅದನ್ನ ಅಂದುಕೊಳ್ಳ್ರಿ ಅಂತ ನಾನು ಹೇಳಿದೆ. But I'll only do what God tells me to do. ದೇವರು ನನಗೆ ಏನನ್ನು ಮಾಡಲು ಹೇಳ್ತಾರಲ್ಲ ಅಷ್ಟನ್ನ ನಾನು ಮಾಡ್ತೇನೆ ಅಂತ ಹೇಳಿದೆ ಅವರಿಗೆ. I'll only go where God tells me to go. ದೇವರು ಎಲ್ಲಿಗೆ ಹೋಗು ಅಂತ ಹೇಳ್ತಾರಲ್ಲ ಅಲ್ಲಿಗೆ ಹೋಗ್ತೀನಿ ನಾನು. And I've seen the result of that in the last 35 years. ಕಳೆದ 35 ವರ್ಷದಲ್ಲಿ ನಾನು ಅದರ ಫಲಿತಾಂಶವನ್ನ ನೋಡ್ತೇನೆ ನಾನು. Of not listening to the advice of men as to where to go and where not to go. ಮನುಷ್ಯನಿಂದ ನಾನು ಸಲಹೆ ಪಡೆದುಕೊಳ್ಳಲಿಲ್ಲ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನುವಂತ ವಿಷಯದಲ್ಲಿ. And I've seen the blessedness in the last 35 years of going only where God tells me to go. ದೇವರು ನನಗೆ ಎಲ್ಲಿ ಹೋಗು ಅಂತ ಹೇಳಿದ್ರಲ್ಲ ಅಲ್ಲಿಗೆ ಹೋಗುವಂತದ್ದರಲ್ಲಿ ಬಹಳ ಆಶೀರ್ವಾದದಾಯಕ ಫಲಿತಾಂಶವನ್ನ ನಾನು ನೋಡಿದೆ. And I'll tell you this. That's how Jesus lived. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಯೇಸು ಸ್ವಾಮಿಯು ಆ ರೀತಿಯಾಗಿಯೇ ಜೀವಿಸಿದರು. These are God's ways. ಇದು ದೇವರ ಮಾರ್ಗಗಳು. God's ways are not just run around doing something for God. ದೇವರಿಗಾಗಿ ಏನಾದ್ರೂ ಒಂದು ತುರ್ತಾಗಿ ಹೋಗಿ ಮಾಡುವಂತದ್ದು ದೇವರ ಮಾರ್ಗವಲ್ಲ. Jesus taught us to pray, Father, Thy will be done on earth as it is done in heaven. ಯೇಸು ಸ್ವಾಮಿಯು ನಮಗೆ ಈ ರೀತಿ ಪ್ರಾರ್ಥನೆ ಮಾಡುವಂತೆ ಕಲಿಸಿದ್ರು, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ. How are
how is God's work done in heaven? ಪರಲೋಕದಲ್ಲಿ ದೇವರ ಕಾರ್ಯಗಳು ಹೇಗೆ ನೆರವೇರಿದವು? The angels don't go around doing something for God. ದೂತರು ಏನೋ ಒಂದನ್ನ ಹೋಗಿ ದೇವರಿಗಾಗಿ ತಮಗನ್ಸಿದ್ದನ್ನ ಮಾಡ್ಕೊಂಡು ಕೊಡೋದಿಲ್ಲ ಅಲ್ಲಿ. You know, people sometimes tell others, new people, why don't you do something for God? ಜನರು ಕೆಲವೊಮ್ಮೆ ಇತರರಿಗೆ ಈ ರೀತಿ ಹೇಳ್ತಾರೆ, ಯಾಕೆ ನೀವು ದೇವರಿಗಾಗಿ ಹೋಗಿ ಈ ರೀತಿಯಾಗಿ ಏನಾದ್ರೂ ಮಾಡಬಾರದು ಅಂತ. Can you imagine Michael telling Gabriel, why don't you go and do something for God? ಮೀಕನು ಗಬ್ರಿಯೇಲನಿಗೆ ಈ ರೀತಿ ಹೇಳಿರುವಂತದ್ದನ್ನ ಕಲ್ಪಿಸಿಕೊಳ್ತೀರಾ, ಯಾಕೆ ನೀನು ಹೋಗಿ ದೇವರಿಗಾಗಿ ಏನಾದ್ರೂ ಮಾಡಬಹುದಲ್ಲ ಅಂತ. No, heaven is not like that. ಇಲ್ಲ, ಪರಲೋಕವು ಆ ರೀತಿಯಾಗಿಲ್ಲ. They wait on God. ಅವರು ಕರ್ತನನ್ನ ನಿರೀಕ್ಷಿಸುವವರಾಗಿರ್ತಾರೆ, ಅಂದ್ರೆ ಆತನಿಗಾಗಿ ಕಾಯ್ದುಕೊಳ್ತಾರೆ. They do what many Christians don't do. ಅನೇಕ ಕ್ರೈಸ್ತರು ಏನು ಮಾಡೋದಿಲ್ವಲ್ಲ ಅದನ್ನ ಮಾಡ್ತಾರೆ. ಅವರು Waiting on the Lord. ಅವರು ಕರ್ತನನ್ನ ನಿರೀಕ್ಷಿಸುತ್ತಾರೆ, ಅಂದ್ರೆ ಕರ್ತನು ಏನು ಹೇಳುತ್ತಾನೋ ಅದಕ್ಕೆ ಕಾಯುತ್ತಾರೆ. Those who wait upon the Lord shall exchange their strength. Isaiah 40:31. ಕರ್ತನನ್ನು ನಿರೀಕ್ಷಿಸುವವರು, ಅಂದರೆ ಕರ್ತನಿಗಾಗಿ ಕಾಯುವವರು ತಮ್ಮ ಬಲವನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. They shall mount up with wings like eagles. ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರುವರು. While other people are just trying to climb that mountain, ಬೇರೆ ಇತರರು ಬೆಟ್ಟವನ್ನ ಏರಲು ಪ್ರಯತ್ನ ಮಾಡ್ತಿರ್ತಾರೆ. those who wait on the Lord fly over the mountain like an eagle and go to their destination. ಕರ್ತನನ್ನ ನಿರೀಕ್ಷಿಸುವವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಹತ್ತುತ್ತಾರೆ ಮತ್ತು ತಲುಪಬೇಕಾದ ಸ್ಥಳವನ್ನ ಬಹಳ ಬೇಗ ಸುಲಭವಾಗಿ ತಲುಪುತ್ತಾರೆ. 100 times quicker than these people who are climbing up the mountain. ಯಾರು ಈ ಬೆಟ್ಟವನ್ನ ಏರ್ತಿರ್ತಾರಲ್ಲ ಅವರಿಗಿಂತ 100 ಪಟ್ಟು ವೇಗವಾಗಿ ಹೋಗಿ ಬೆಟ್ಟವನ್ನ ಏರುತ್ತಾರೆ. It's much better to wait on the Lord and listen to what he has to say. They shall mount up with wings like eagles. ಕರ್ತನು ಹೇಳುವಂತದ್ದಕ್ಕೆ ನಿರೀಕ್ಷಿಸಿ ಕಾಯುವುದು ಒಳ್ಳೆಯದು. ಅಂತವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರಿ ಬಿಡ್ತಾರೆ. Are you mounting up with wings like eagles and crossing mountains, or are you walking over that mountain? ನೀವು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ದಾಟಿ ಹೋಗ್ತಾ ಇದ್ದೀರಾ ಅಥವಾ ಬೆಟ್ಟದ ಮೇಲೆ ಕೇವಲ ನಡೆದುಕೊಂಡು ಹೋಗುವವರಾಗಿದ್ದೀರಾ?